ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿವು. ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ಗುಡ್ ನ್ಯೂಸನ್ನು ಹಂಚ್ಕೋಬೇಕು ಅಂತ ಬಂದಿದ್ದೀನಿ. ಈಗಾಗಲೇ ಗೊತ್ತಿರೋ ಹಾಗೆ ನಾವು ಒಂದು ಸೈಟನ್ನು ತೊಗೊಂಡಿದ್ವಿ ಅಂತ. ಸೊ ಅದರಲ್ಲೇ ಇವಾಗ ನೆಕ್ಸ್ಟ್ ನಾವು ಪ್ಲ್ಯಾನಿಂಗ್ ಇದೆ, ಅಲ್ಲಿ ಒಂದು ಮನೆಯನ್ನು ಕಟ್ಟಿಸ್ಬೇಕು ಅಂತ. ಅದು ನಮ್ಮ ಕನಸಿನ ಮನೆ ಅಂತಲೇ ಹೇಳ್ಬೋದು. ಇವಾಗ ಅದಕ್ಕೆ ಬಿಫೋರ್ ಆಗಿ ಏನೆಲ್ಲ ಸಿದ್ಧತೆ ಬೇಕಲ್ವಾ, ಅದನ್ನೆಲ್ಲದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಾನು ಸೈಟ್ ತೊಗೊಳೋಕ್ಕಿಂತ ಮುಂಚೆ ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಂಡಿದ್ದೆ. 555 ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಂಡಿದ್ದೆ ಅಂತ ನಾನು ವಿಡಿಯೋ ಕೂಡ ಮಾಡಿದ್ದೆ. ನೀವೆಲ್ಲರೂ ಕೂಡ ನೋಡಿದ್ದೀರಾ, ಒಳ್ಳೆ ಸಪೋರ್ಟ್ ಕೂಡ ಮಾಡಿದ್ದೀರಾ. ತುಂಬ ಜನ ಅದನ್ನು ನಾನು ಕೂಡ ಫಾಲೋ ಮಾಡ್ತೀನಿ ಅಂತ ಹೇಳಿದ್ದೀರಾ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಅದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ನಾನಿವಾಗ ಸೈಟ್ ತೊಗೊಂಡಿದ್ದೀವಲ್ವ, ಸೊ ಅದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ನಾವು ಒಂದು ಸ್ಟೆಪ್ ಮುಂದೆ ಹೋಗಿಬಿಟ್ಟು ಏನೆಲ್ಲ ಮಾಡಿದ್ವಿ. ಮುಂದೆ ಆ ಸೈಟಲ್ಲಿ ನಾವು ಮನೆ ಕಟ್ಟಿಸುವಂಥ ಪ್ಲ್ಯಾನಿಂಗ್ ಇದೆ. ನಮ್ಮ ಎಲ್ಲರ ಒಂದು ಕನಸಿನ ಮನೆಯನ್ನು ಕಟ್ಟಬೇಕು ಅಂತ ಪ್ಲ್ಯಾನಿಂಗ್ ಇದೆ. ಸೊ ಅದಕ್ಕೆ ಬಿಫೋರ್ ಏನೆಲ್ಲ ನಾವು ತಯಾರಿ ಮಾಡ್ಕೋಬೇಕಲ್ವ, ಅದನ್ನೇ ಒಂದು ಸ್ಟೆಪ್ ಬೈ ಸ್ಟೆಪ್ ನಾವು ಇವಾಗ ಮಾಡ್ತಾಯಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಇವಾಗ ಬೋರ್ ಹೊಡೆಸಿದ್ವಿ. ಈ ಬೋರ್ ಹೊಡೆಸುವಾಗ ನಾವು ಮೈಂಡಲ್ಲಿ ಇಟ್ಕೊಳ್ಬೇಕಾಗತ್ತೆ, ಏನೆಲ್ಲ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ನಾವು ಮಾಡುವಾಗ ನಾವೇನೆಲ್ಲ ಫೇಸ್ ಮಾಡಿದ್ವಿ ಅನ್ನೋದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ತುಂಬ ಜನರಿಗೆ ಇದು ಹಳ್ಳಿಯಲ್ಲಿರೋರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಬಟ್ ಸಿಟಿಯಲ್ಲಿರೋರಿಗೆ, ಅದರಲ್ಲೂ ನಮ್ಮಂಥವ್ರಿಗೆ ನಿಜವಾಗ್ಲೂ ಅದ್ರ ಬಗ್ಗೆ ಏನೂ ಒಂದು ಅರಿವಿಲ್ಲ, ಅದ್ರ ಬಗ್ಗೆ ಗಂಧಗಾಳಿನೂ ಗೊತ್ತಿಲ್ಲ ಅಂತ ಹೇಳ್ಬೋದು. ಅಂಥವ್ರಿಗೆ, ಅಂದರೆ ಹೊಲ ಮನೆ ಈ ಥರದ್ದಿದ್ದು ಅಲ್ಲೇನಾದರೂ ಒಂದು ಸರಿ ಬೋರ್ ಈ ಥರ ಹೊಡೆಸಿದ್ದಿತ್ತು ಅಂತಂದರೆ ಖಂಡಿತ ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ಅನುಭವ ಇರುತ್ತೆ. ಬಟ್ ನಮ್ಮಂಥವ್ರಿಗೆಲ್ಲ ಇದೆಲ್ಲ ಅನುಭವ ತುಂಬ ಹೊಸದು. ಸೊ ಹಾಗಾಗಿ ಏನೆಲ್ಲ ಫೇಸ್ ಮಾಡಿದ್ವಿ ಅನ್ನೋಂಥದ್ದು ಯಾರಿಗಾದರೂ ವ್ಯೂವರ್ಸ್ಗಳಿಗೆ ಇದು ಹೆಲ್ಪ್ ಆಗ್ಬೋದು ಅನ್ನುವಂಥ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಹಾಗೆ ನನ್ನ ಖುಷಿಯನ್ನು ಕೂಡ ನಿಮ್ಮ ಹತ್ರ ಹಂಚ್ಕೋಬೇಕಿತ್ತು, ಅದಕ್ಕೋಸ್ಕರ. ಇವಾಗ ನಾವು ಸೈಟನ್ನು ತೊಗೊಂಡ್ಬಿಟ್ಟು 1 ಮಂತ್ ಆಯಿತು. 1 ಮಂತ್ ಒಳಗಡೆನೇ ನಾವು ಇವಾಗ ಬೋರನ್ನು ಕೂಡ ಹೊಡೆಸಿರುವಂಥದ್ದು. ನಾವು ಆ್ಯಕ್ಚುಲಿ ಇವಾಗ ಹೊಡೆಸ್ಬೇಕು ಅನ್ನುವಂಥ ಪ್ಲ್ಯಾನಿಂಗ್ ಇರಲಿಲ್ಲ. ದೀಪಾವಳಿ ನಂತರ ನಾವು ವರ್ಕನ್ನು ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ. ಬಟ್ ಆದರೆ ಆವಾಗ ಬೋರನ್ನು ಹೊಡೆಸ್ಬಿಟ್ಟು ವರ್ಕ್ ಸ್ಟಾರ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೇನೋ, ಮಳೆಗಾಲ ಏನಾದರೂ ಜಾಸ್ತಿ ಆಯಿತು ಅಂತ ಅಂದರೆ ಬೋರ್ ಹೊಡೆಸ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಬೋರ್ವೆಲ್ ಗಾಡಿಗಳು ತುಂಬ ವೆಯ್ಟ್ ಇರುತ್ತೆ, ಅವೆಲ್ಲ ಕೂಡ ಅಲ್ಲಿ ಹೋಗಲ್ಲ, ಪ್ಲೇಸ್ ಹತ್ರ ಹೋಗಲ್ಲ. ಸೊ ಅದಕ್ಕೋಸ್ಕರ ಬೇಡ, ಇವಾಗಲೇ ಹೊಡೆಸ್ಬಿಟ್ರೆ, ಮಳೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇವಾಗಲೇ ಹೊಡೆಸಿದ್ರೆ ಚೆನ್ನಾಗಿರತ್ತೆ ಅಂತ ಒಂದೇನೋ ಐಡಿಯಾ ಮಾಡ್ಕೊಂಡ್ಬಿಟ್ಟು ಸರಿ ಅಂತ ಮಾಡ್ಕೊಂಡ್ವಿ. ಹಾಗೆಯೇ ಫಸ್ಟು ನಾವೇನು ಮಾಡಿದ್ದು ಅಂತಂದರೆ, ಎಲ್ಲರೂ ಮಾಡೋ ಥರನೇ ಬೋರ್ ಹೊಡೆಸೋಕ್ಕಿಂತ ಮುಂಚೆ ನೀರಿನ ಪಾಯಿಂಟನ್ನು ಹಿಡಿಸುವಂಥದ್ದು. ತುಂಬ ಅಂದರೆ ತುಂಬಾ ಇದು ಇಂಪಾರ್ಟೆಂಟ್ ಆಗುತ್ತೆ. ನೀರಿನ ಪಾಯಿಂಟನ್ನು ಯಾರು ಹಿಡಿತಾರಲ್ವ, ಆ ನೀರು ಪಾಯಿಂಟ್ ಎಲ್ಲಿದೆ ಅಂತ ಅಂದು ನಮಗೆ ಐಡೆಂಟಿಫೈ ಮಾಡಿಕೊಟ್ಟು ಹೋಗ್ತಾರೆ. ಆ ಪ್ಲೇಸಲ್ಲೇ ನಾವು ಬೋರ್ ಹೊಡೆಸ್ಬೇಕಾಗತ್ತೆ. ಇನ್ ಕೇಸ್ ಅದು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ನೀರೇ ಬರಲ್ಲ. ತುಂಬ ಜನರದ್ದು ನಾನು ನೋಡಿದ್ದೀನಿ, ಪಾಪ ತುಂಬ ಬೋರ್ಗಳನ್ನು 2-3 ಬೋರ್ಗಳನ್ನು ಹೊಡೆಸಿದ್ರು ಕೂಡ ನೀರು ಒಂದು ಸ್ವಲ್ಪನೂ ಬಂದಿರಲ್ಲ, 1 ಇಂಚು ಕೂಡ ಬಂದಿರಲ್ಲ. ಆ ಥರನೂ ಕೂಡ ಆಗಿದೆ. ಅವರು ಪಾಯಿಂಟ್ ಹಿಡಿಸಿನೇ ಹೊಡೆಸಿರ್ತಾರೆ, ಆದರೂ ಕೂಡ ಹಾಗೆ ಆಗ್ತಿರತ್ತೆ. ಇದನ್ನು ನಾನು ತುಂಬ ಸಲ ಕೇಳಿದ್ದೀನಿ, ತುಂಬ ಕಡೆ ನೋಡಿದ್ದೀನಿ ಕೂಡ, ಆದರೂ ಹಾಗೆ ಆಗ್ತಿರತ್ತಲ್ವ. ಸೊ ನನಗೆ ಅದೇ ಥರ ಭಯ ಆಗ್ತಾಯಿತ್ತು. ಪಾಯಿಂಟನ್ನು ಹಿಡಿಸಿದ್ರೂ ಕೂಡ ಒಂದೊಂದು ಸರಿ ಮಿಸ್ ಆಗ್ತಿರತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲಿ ಏನಾಗುತ್ತಪ್ಪ ಏನೋ ಅಂತ ನೀರು ಬೀಳೋವರೆಗೂ ನಿಜ ತುಂಬ ಟೆನ್ಷನ್ ಆಗ್ತಿತ್ತು ಅಂತ ಹೇಳ್ಬೋದು. ಬಟ್ ಅವ್ರು ಬಂದು ಒಂದು 3-4 ದಿನದ ಮುಂಚೆನೇ ಬಂದುಬಿಟ್ಟು ನಮಗೆ ಪಾಯಿಂಟನ್ನು ನೋಡಿ ಹೋಗ್ತಾರೆ. ಅವ್ರಿಗೆ ಬೋರ್ವೆಲ್ಲನ್ನು ಕೂಡ ನಾವೇ ಕರೆಸ್ತೀವಿ ತೊಗೊಳ್ಳಿ ಅಂತ ಹೇಳಿದರು. ನೀವು ಯಾವಾಗ ಬೋರ್ ಹೊಡೆಸ್ತೀನಿ ಅಂತ ಹೇಳಿ, ನಾನು ಹೇಳ್ತೀನಿ ಅಂತ ಹೇಳಿದರು. ಸರಿ ಅಂತ ಹೇಳಿಬಿಟ್ಟು ನಾವು ಮತ್ತೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅಲ್ಲೇ ಇರುವಂಥ ಅರ್ಚಕರ ಹತ್ರ ಯಾವ ದಿನ ನಮಗೆ ಚೆನ್ನಾಗಿರುತ್ತೆ ಆ ದಿನ ನಾವು, ಅಂದರೆ ಬೋರನ್ನು ಹೊಡೆಸ್ಲಿಕ್ಕೆ ಯಾವ ದಿನ ಒಳ್ಳೆ ದಿನ ಇದೆ ಸ್ವಲ್ಪ ನೋಡಿ ಹೇಳಿ ಅಂತ ಕೇಳಿದಾಗ ಅವ್ರು ನಮಗೆ ಒಂದು ಡೇಟನ್ನು ಕೂಡ ಕೊಡ್ತಾರೆ. ಅದೇ 23ನೇ ತಾರೀಕು ಡೇಟ್ ಕೊಟ್ಟರು. ಅವತ್ತು ತುಂಬ ಒಳ್ಳೆಯ ದಿನವೂ ಕೂಡ ಇದೆ. ಅವತ್ತು ಹಾಗೆಯೇ ತುಂಬ ಮದುವೆಗಳು ಇದ್ದಿದ್ದು ಕೂಡ ಹೌದು. ಅಂದರೆ ಅವತ್ತು ಅಷ್ಟೊಂದು ಶುಭ ದಿನ ಇತ್ತು. ಸೊ ಹಾಗಾಗಿ ನಮಗೆ ಆ ದಿನವನ್ನು ಫಿಕ್ಸ್ ಮಾಡಿದರು. ಅವತ್ತಿನ ದಿನವೇ ನಾವು ಬೆಳಗ್ಗೆನೇ ಹೊಡೆಸ್ಬೇಕು ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡ್ವಿ. ಅವತ್ತು ಶುಭ ಗಳಿಗೆ ಇತ್ತು ಅಂತ ಹೇಳಿದರು, ಅಮೃತ ಗಳಿಗೆ ಅಂತ. ಸೊ ಅದೇ ಟೈಮಿಗೆ ನಾವು ಹೊಡೆಸೋಣ ಅಂತ ಹೇಳಿದ್ವಿ. ಬೋರ್ನವ್ರಿಗೂ ಕೂಡ ನಾವು ಮಾತುಕತೆಯನ್ನು ಕೂಡ ಮಾಡ್ಕೊಂಡ್ವಿ. ಬೋರ್ ಹೊಡೆಸೋರು ಫಸ್ಟು ಇದನ್ನೇ ಮಾಡಬೇಕು, ಆ ಬೋರ್ವೆಲ್ನವ್ರ ಜೊತೆಗೆ ಮಾತಾಡಬೇಕಾಗತ್ತೆ. ನಿಮಗೆ ಯಾವ ಪೈಪನ್ನು ಹಾಕಬೇಕು, PVC ಪೈಪ್ ಹಾಕಬೇಕಾ ಅಥವಾ ಕಬ್ಬಿಣದ ಪೈಪ್ ಹಾಕಬೇಕಾ ಏನು ಅನ್ನುವಂಥದ್ದನ್ನು ಮೊದಲೇ ನಾವು ಮಾತಾಡ್ಕೋಬೇಕಾಗತ್ತೆ. ಮನೆಗಳಿಗೆಲ್ಲ ಸಾಮಾನ್ಯವಾಗಿ PVC ಪೈಪ್ಗಳನ್ನೇ ಹಾಕ್ತಾರೆ.
ಇನ್ನು ಹೊಲಗಳಿಗೆ ಏನಾದರೂ ಸಂಬಂಧಪಟ್ಟದ್ದಾಗಿದ್ದರೆ ಕಬ್ಬಿಣದ ಪೈಪ್ಗಳನ್ನು ಹಾಕ್ತಾರಂತೆ. ಹಾಗೆಯೇ ಅಲ್ಲಿ ನಮಗೆ ನೀರು ಎಷ್ಟು ಆಳಕ್ಕೆ ಸಿಗತ್ತೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ನೀರೇನಾದರೂ ಮೇಲೇ ಸಿಕ್ಬಿಡ್ತು ಅಂತ ಹೇಳಿದರೆ PVC ಪೈಪನ್ನು ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ನೀರು ತುಂಬ ಆಳದಲ್ಲಿ ಏನಾದರೂ 300 ಫೂಟು ಈ ಥರದ್ದೇನಾದರೂ ಸಿಕ್ತು ಅಂತ ಅಂದರೆ ಕಬ್ಬಿಣದ ಪೈಪನ್ನು ಯೂಸ್ ಮಾಡೋದು ಬೆಟರ್ ಅಂತ ಹೇಳ್ತಾರೆ. ನಾವಿಲ್ಲಿ ಯೂಸ್ ಮಾಡಿರುವಂಥದ್ದು PUC ಪೈಪನ್ನು ಯೂಸ್ ಮಾಡಿರುವಂಥದ್ದು, ಅದನ್ನೇ ತರಲಿಕ್ಕೂ ಕೂಡ ಹೇಳಿದ್ವಿ. PUC ಪೈಪನ್ನು ಹಾಕೋದ್ರಿಂದ ಏನು ಬೆನಿಫಿಟ್ ಅಂತಂದರೆ ಇದು ಯಾವುದೇ ಥರದ ಜಂಗ್ ಹಿಡಿಯಲ್ಲ ಅಂತ. ಇನ್ನು ಕಬ್ಬಿಣದ ಪೈಪನ್ನು ಹಾಕಿದರೆ ಜಂಗ್ ಹಿಡಿಯುವಂಥ ಸಾಧ್ಯತೆ ಇದೆ, ಅಂದರೆ ನೀರೇ ಅಲ್ಲಿ ಇರುತ್ತಲ್ವಾ, ಸೊ ಜಂಗ್ ಹಿಡಿಯುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಿ PUC ಪೈಪ್ಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡುವಂಥದ್ದು. 23ನೇ ತಾರೀಕಿಗೆ ಬೋರಿನ ಗಾಡಿನೂ ಕೂಡ ಬಂತು. ಬೋರ್ ಗಾಡಿನೂ ನಿಲ್ಲಿಸಿ ಪೂಜೆನೂ ಆಯಿತು, ಎಲ್ಲ ಆಯಿತು. ಇನ್ನೇ ಸ್ಟಾರ್ಟ್ ಮಾಡಿದರು. ಸ್ಟಾರ್ಟ್ ಮಾಡಿ ಆದಮೇಲೆ ಆ ಬೋರ್ನವರು ಬಂದವರು ಹೇಳ್ತಾರೆ ನಮಗೆ, ನಮ್ಮ ಹತ್ರ PVC ಪೈಪ್ಗಳು ಖಾಲಿಯಾಗಿದ್ದಾವೆ, ಸೊ ಅವುಗಳು ಸ್ಟಾಕ್ ಇಲ್ಲ, ಅದಕ್ಕಾಗಿ ನಾವು ಕಬ್ಬಿಣದನ್ನು ಹಾಕ್ತೀವಿ ಅಂತ, ಕಬ್ಬಿಣದ ಪೈಪ್ಗಳನ್ನೇ ಹಾಕ್ತೀವಿ ಅಂತ ಅವ್ರು ಹೇಳ್ತಾಯಿದ್ರು. ನಮ್ಗೆ ನಿಜವಾಗ್ಲೂ ಆ ಸಮಯದಲ್ಲಿ ಅದಾದ್ರೇನು ಇದಾದ್ರೇನು ಯಾವುದೇ ಥರದ ಪ್ರಾಬ್ಲಮ್ ಆಗಲ್ಲ, ಪ್ರಾಬ್ಲಮ್ ಹಾಗೇನಾದರೂ ಆಯಿತು ಅಂತಂದರೆ ಅದಕ್ಕೆ ನಾವು ಜವಾಬ್ದಾರಿ, ಹಾಗೆ ಹೀಗೆ ಅಂತ ತುಂಬ ಕನ್ವಿನ್ಸ್ ಮಾಡಿದರು. ಇನ್ ಕೇಸ್ ನಾವು ಅಂದ್ಬಿಡ್ತಿದ್ವೇನೋ ಅಂತ ಅನಿಸ್ತಿತ್ತು. ಆ ಸಮಯಕ್ಕೆ ನನ್ನ ಬ್ರದರ್ ಬಂದಿದ್ದರು. ಅವರು ಹಳ್ಳಿಯಲ್ಲಿರೋದು, ಅವರು ಹೊಲಗಳಲ್ಲಿ 2-3 ಬೋರ್ಗಳನ್ನು ಹೊಡೆಸಿದ್ದಾರೆ. ಸೊ ಅದೆಲ್ಲ ತುಂಬ ಅನುಭವ ಇರೋದ್ರಿಂದ ಆತ ಕಡಾಖಂಡಿತವಾಗಿ ಅವ್ರಿಗೆ ಬೇಡನೆ ಅಂತ ಹೇಳಿದ. ಇಲ್ಲ ನಮಗೆ ಬೇಡ, ನಮಗೇನು ಬೇಕು, ನಾವೇನು ಹೇಳಿದ್ವಲ್ವ, ನಾವು ಮೊನ್ನೆ ಮಾತುಕತೆಯಲ್ಲಿ ಏನು ಮಾತಾಡಿದ್ವಿ ಅದೇ ಬೇಕು ನಮಗೆ, ಇಲ್ಲಿ ನಮಗೆ ಅದು ಕಬ್ಬಿಣದ ಪೈಪನ್ನು ಬೇಡ ಅಂತ ಹೇಳಿ ಕಂಪ್ಲೀಟಾಗಿ ನಾವು ಅವರಿಗೆ ಅಪೋಸ್ ಮಾಡಿದ್ವಿ, ಬೇಡ ನಮಗೆ ಅಂತ ಹೇಳಿದ್ವಿ. ಆವಾಗ ಅವರು ಸರಿ ಆಯಿತು ತರಿಸ್ತೀವಿ ಅಂತ ಹೇಳಿದರು. ಆಮೇಲೆ ನೀರು ಕೂಡ ಅಷ್ಟೇ 3 ಪೈಪ್ ಹಾಕ್ತಾರೆ. 3 ಪೈಪ್ ಹಾಕಿ 4ನೇ ಪೈಪ್ ಇನ್ನೇನು ಸ್ಟಾರ್ಟ್ ಆಗ್ತಾಯಿತ್ತು, 70 ಫೂಟಿಗೆ ನಮಗೆ ನೀರು ಹತ್ತಿರುವಂಥದ್ದು. ರಿಯಲಿ ತುಂಬ ಅಂದರೆ ತುಂಬಾ ಖುಷಿಯಾಗಿ ಹೋಯಿತು. ಅಂದರೆ 4 ಪೈಪಕ್ಕೆ ನೀರು ಹತ್ತಿರುವಂಥದ್ದು. 4ನೇ ಪೈಪ್ ಪೂರ್ತಿ ಹೋಗಿರಲಿಲ್ಲ ಇನ್ನೂ, ಆವಾಗಲೇ ನೀರು ಬಂದುಬಿಡ್ತು. ತುಂಬ ಅಂದರೆ ತುಂಬ ಖುಷಿಯಾಗಿ ಹೋಯಿತು. ಸ್ಟಾರ್ಟಿಂಗಲ್ಲೇ ನಮಗೆ 2 ಇಂಚಿನಷ್ಟು ನೀರು ಬಂದಿತ್ತು. ಸೊ ಅದಾದಮೇಲೆ ಕೇಸಿಂಗ್ ಪೈಪ್ ಅಂತ ಹಾಕ್ತಾರಂತೆ ಅದರಲ್ಲಿ. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ಅವ್ರು ಏನು ಹೇಳ್ತಾ ಇದ್ದಾರೆ, ಪೈಪ್ ಇಲ್ಲ ನಮ್ಮ ಹತ್ರ, ಇವಾಗ ನಾವು ನಿಮ್ಗೆ ಎಷ್ಟು ಅಡಿ ಬೇಕು ಹೇಳಿ ಅಷ್ಟು ಅಡಿ ಸಂಪೂರ್ಣವಾಗಿ ಹೊಡೆದು ಬಿಡ್ತೀವಿ, ಹೊಡೆದಾದ್ಮೇಲೆ ಆಮೇಲೆ ಪೈಪ್ಗಳನ್ನು ನಾವು ನಿಮಗೆ ಹಾಕ್ಕೊಡ್ತೀವಿ ಅಂತ ಹೇಳಿದರು. ಬಟ್ ನಮ್ಮ ಬ್ರದರ್ ಏನು ಹೇಳಿದರು, ಇವಾಗಲೇ ಪೈಪ್ ಹಾಕ್ತಾನೆ ಹೊಡೀರಿ, ಪೈಪನ್ನು ನೀವು ಆಮೇಲೆ ಹಾಕಿದ್ರಿಂದ ಅವ್ರ ಪೈಪನ್ನೆಲ್ಲ ತೆಗೆದುಕೊಂಡು ಆಮೇಲೆ ನಮ್ಮ ಪೈಪ್ ಹಾಕ್ತಾ ಹೋದರು ಅಂತ ಹೇಳಿದರೆ ಅದು ಬಾವಿ ಏನಿರುತ್ತಲ್ಲ ಅದು ತುಂಬ ಅಗಲ ಆಗಿಬಿಡತ್ತಂತೆ. ಸೊ ಅಗಲ ಆಯಿತು ಅಂತ ಹೇಳಿದರೆ ಪೈಪ್ಗಳು ಅದರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಕ್ರಮೇಣ ಅದಕ್ಕೆ ಜಾಸ್ತಿ ಆಯುಷ್ಯ ಇರೋದಿಲ್ಲ. ಸೊ ಅಲ್ಲಿ ಅದು ಏನಾಗುತ್ತೆ, ಅಗಲಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಬೇಡ ಅಂತ, ಬಾವಿ ಆದಂಗೆ ಆಗಿಬಿಡುತ್ತೆ, ದೊಡ್ಡದಾಗಿಬಿಡುತ್ತೆ, ಕೊಳವೆ ಏನಿರುತ್ತಲ್ಲ ಅದು ತುಂಬ ಲೂಸ್ ಆಗುತ್ತೆ, ಲೂಸ್ ಕಲೆಕ್ಷನ್ ಆಗುತ್ತೆ, ಬೇಡ ಅಂತ ನಮ್ಮ ಬ್ರದರ್ ಸಂಪೂರ್ಣವಾಗಿ ನಮಗೆ ಸ್ಟಾಪೇ ಮಾಡಿಸ್ಬಿಟ್ರು. ಕೆಲಸವನ್ನೇ 1.5 ಗಂಟೆ ಕೆಲಸ ಸ್ಟಾಪ್ ಮಾಡಿದರು. 4 ಪೈಪ್ ಅಷ್ಟೇ ಹಾಕಿರುವಂಥದ್ದು. ನೀರು ಸಿಕ್ಬಿಡ್ತು. ಸಿಕ್ಕಾದಮೇಲೆ ನಮ್ಮ ಪೈಪ್ ಹಾಕಬೇಕಲ್ವ, ಆ ಪೈಪ್ ಹಾಕೋ ಬದಲಾಗಿ ಅವ್ರ ಪೈಪ್ ಇಲ್ಲ, ನಮ್ಮ ಹತ್ರ ಸ್ಟಾಕ್ ಇಲ್ಲ, ಬರಬೇಕು, ಸೊ ಅದಕ್ಕೆ ಸಂಪೂರ್ಣವಾಗಿ ನಾವು ಹೊಡೆದು ಬಿಡ್ತೀವಿ ಹಾಗೆ ಹೀಗೆ ಅಂತ ಹೇಳಿದರು. ನಮ್ಮ ಬ್ರದರ್ ಬೇಡ, ನೀವು ಪೈಪ್ ತರಿಸಿ ಹಾಕಿಸಿ, ನಮಗೇನು ಅರ್ಜೆಂಟ್ ಇಲ್ಲ, ಆರಾಮಾಗಲಿ ಕೆಲಸ, ತೊಂದರೆ ಇಲ್ಲ, ನಾವೇನು ಅರ್ಜೆಂಟಲ್ಲಿ ಮಾಡಿಸ್ತಾ ಇಲ್ಲ ಅಂತ ನಮ್ಮ ಬ್ರದರು ನಮ್ಮ ಮನೆಯವರು ಸಂಪೂರ್ಣವಾಗಿ ಅವ್ರಿಗೆ ವಿರೋಧ ಮಾಡಿದರು. ಆವಾಗ ಅವರು 1.5 ಗಂಟೆ ಕೆಲಸವನ್ನು ಸ್ಟಾಪ್ ಮಾಡಿದರು. ಪೈಪನ್ನು ತರಿಸಿ ಅದಾದಮೇಲೆ ಕಂಟಿನ್ಯೂ ಆಗಿ ಕೆಲಸ ಸ್ಟಾರ್ಟ್ ಮಾಡಿದರು. ಟೋಟಲಾಗಿ ಖುಷಿ ವಿಷಯ ಅಂತಂದರೆ 4 ಇಂಚ್ ನೀರು ಬಿದ್ದಿದೆ. ತುಂಬ ಅಂದರೆ ತುಂಬಾ ಖುಷಿಯಾಗೋಯಿತು. 4 ಇಂಚ್ ನೀರು ಬಿದ್ದಿದೆ ಅಂತ. ಸುಮಾರು ಕಡೆ ಬೋರ್ಗಳನ್ನು ಇಲ್ಲೇ ಹೊಡೆಸಿದ್ದಾರೆ ನಮ್ಮೂರಲ್ಲೇ. ಕೆಲವೊಂದು ಕಡೆ ಇವಾಗ ನಮ್ಮ ಮನೆ ಇರೋ ಪಕ್ಕದಲ್ಲೇ 2 ಬೋರ್ ಹೊಡೆಸಿದ್ರು ಕೂಡ ನೀರು ಬಿದ್ದಿಲ್ಲ. ಬಟ್ ನಾನು ನೀರು ಬೀಳೋವರೆಗೂ ನಮಗೂ ಕೂಡ ತುಂಬ ಟೆನ್ಷನ್ ಇತ್ತು. ದೇವರು ನಮ್ಮ ಕಡೆ ಇದ್ದಾನೆ ಅಂತ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅಂತ ಹೇಳ್ಬೋದು. 4 ಇಂಚ್ ನೀರು ಬಿದ್ದಿದೆ. ಅಷ್ಟು ನಮಗೆ ಬೀಳತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. 4 ಇಂಚ್ ನೀರು ಕೂಡ ಬಿತ್ತು. ತುಂಬಾ ಖುಷಿ ಕೂಡ ಆಯಿತು. ಸೊ ಇಷ್ಟು ಬೋರಿನ ವಿಷಯಕ್ಕೆ ಸಂಬಂಧಪಟ್ಟಾಗೆ ಹೀಗೆಲ್ಲ ನಮಗೆ ಸ್ವಲ್ಪ ಅಲ್ಲಿ ಮಧ್ಯದಲ್ಲಿ ಏನೋ ಒಂದು ಸ್ವಲ್ಪ ಅಡೆತಡೆ ಆಯಿತು. ಒಂದು ಕಡೆ ಸ್ವಲ್ಪ ಟೆನ್ಷನ್ ಆಗ್ತಾಯಿತ್ತು. ಆದರೂ ಕೂಡ ಕೊನೆಗೆ ರಿಸಲ್ಟು ತುಂಬ ಅಂದರೆ ತುಂಬಾ ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು. ಟೋಟಲಾಗಿ 350 ಫೂಟನ್ನು ನಾವು ಇರಲಿ ಅಂತ ಹೊಡೆಸಿದ್ದೀವಿ. ಅಷ್ಟೊಂದು ನೆಸೆಸಿಟಿ ಇರಲಿಲ್ಲ ಅಂತ ಹೇಳ್ತಾರೆ ಎಲ್ಲರೂ ಕೂಡ.
ಆದರೂ ನಾವು ಮನೆ ಅಲ್ವಾ, ಮನೆ ಒಳಗಡೆ ಮತ್ತೆ ಪೈಪನ್ನು ಹಾಕಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ಮತ್ತೆ ನಾವು ಬೋರ್ವೆಲ್ಲನ್ನು ಕರೆಸ್ಲಿಕ್ಕಾಗಲ್ಲ. ಇನ್ ಕೇಸ್ ನೀರು ಕಡಿಮೆ ಆಯಿತು ಅಂದರೆ, ನಮ್ಮದು ಹೇಳಿ ಕೇಳಿ ಬಯಲುಸೀಮೆ, ಅಲ್ಲಿ ಬೇಸಿಗೆ ಟೈಮಲ್ಲಿ ಮಳೆ ಒಂದೊಂದು ವರ್ಷ ಮಳೆ ಕಡಿಮೆ ಆದಂಥ ಸಮಯದಲ್ಲಿ ನೀರು ಕಮ್ಮಿ ಆಯಿತು ಅಂತ ಹೇಳಿದರೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಉದ್ದೇಶಕ್ಕೆ 350 ಫೂಟಿನಷ್ಟು ನಾವೇನು ಮಾಡಿದ್ದೀವಿ, ಪೈಪನ್ನು ಕೂಡ ಅಷ್ಟು ಪೈಪನ್ನು ಇಳಿಸಿದ್ದಾರೆ. ಫೈನಲಿ ನೀರು 4 ಇಂಚ್ ಬಿದ್ದಿರುವಂಥದ್ದು ತುಂಬಾ ಖುಷಿ ವಿಷಯ. ಹಾಗೆ ನೀವ್ಯಾರಾದರೂ ಬೋರ್ವೆಲ್ಲನ್ನು ಹೊಡೆಸ್ಬೇಕು ಅಂತಿದ್ದರೆ ಈ ಟಿಪ್ಸನ್ನು ನೆನಪಲ್ಲಿಟ್ಕೊಳ್ಳಿ. ನಮಗೇನು ಅನುಭವ ಇಲ್ಲ ಅಂದರೆ, ನಮಗೆ ಅನುಭವ ಇರೋರನ್ನ ಯಾರನ್ನಾದರೂ ಪಕ್ಕಕ್ಕೆ, ನಮಗೆ ತುಂಬ ನಂಬಿಕಸ್ಥರಿರ್ತಾರಲ್ವ, ಯಾರೋ ನಮ್ಮ ಅಣ್ಣ ತಮ್ಮನೋ ಅಥವಾ ಯಾರೋ ಒಬ್ಬರು ನಮ್ಮ ರಿಲೇಷನ್ನಲ್ಲಿ ಹೊಲ ಗದ್ದೆ ಇರುವಂಥವ್ರು, ಬೋರ್ವೆಲ್ಲನ್ನು ಹೊಡೆಸಿ ಅನುಭವ ಇದ್ದಂಥವ್ರು ಇರ್ತಾರಲ್ವ. ಸೊ ಅವರನ್ನು ಅವತ್ತು ನಮ್ಮ ಜೊತೆಗೆ ಇಟ್ಕೊಳ್ಳೋದು ಬೆಟರ್. ನನಗೆಲ್ಲದಕ್ಕೂ ಎಲ್ಲ ಟೈಮಲ್ಲೂ ಕೂಡ ನನಗೆ ಸಾಥ್ ಕೊಡ್ತಾ ಇರುವಂಥದ್ದು ನನ್ನ ಹಸ್ಬೆಂಡ್ ಜೊತೆಗೆ, ನನ್ನ ಜೊತೆಗೆ ಯಾವಾಗಲೂ ಇರುವಂಥದ್ದು ನನ್ನ ಬ್ರದರ್. ಸೊ ಅವನೇ ಎಲ್ಲನೂ ಬಂದುಬಿಟ್ಟು ನನ್ನ ಜೊತೆ ನಿಂತು ಮಾಡ್ತಾ ಇರ್ತಾನೆ. ಸೊ ಇವಾಗಲೂ ಕೂಡ ಅಷ್ಟೇ, ನನ್ನ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು. ಅವನೇ ಬಂದು ನಿಂತ್ಕೊಂಡ್ಬಿಟ್ಟು ಬೋರನ್ನು ಕರೆಕ್ಟಾಗಿ ಎಲ್ಲ ಕಂಪ್ಲೀಟಾಗಿ ಮಾಡಿಬಿಟ್ಟೇ, ಅಂದರೆ ಬೋರ್ವೆಲ್ಲ ನೀರು ಬಿದ್ದು ಪೂಜೆ ಇದು ಎಲ್ಲನೂ ಕೂಡ ಅವನೇ ನಿಂತು ಮಾಡಿ ಎಲ್ಲ ಸರಿ ಮಾಡಿ ಹೋಗಿರುವಂಥದ್ದು. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಅಂದರೆ ಅನುಭವ ಇರೋರು ಒಬ್ಬರು ನಮ್ಮ ಜೊತೆಗೆ ಇರಬೇಕಾಗತ್ತೆ. ಇನ್ನು ಪೈಪ್ ವಿಷಯಕ್ಕೆ ಅಂತ ಬಂದರೆ, ನಾವು ಪೈಪ್ಗಳನ್ನು ಹಾಕಿಸುವಾಗ ಅದನ್ನು ಸ್ಟಾರ್ಟಿಂಗಿಂದನೇ, ಅದು ಕೇಸಿಂಗ್ ಪೈಪ್ ಅಂತ ಹೇಳ್ತಾರಲ್ವ, ಅದನ್ನು ಆವಾಗಿಂದನೇ ಹಾಕಿಸ್ಬೇಕು. ಸೊ ನಮಗೆ ಆಮೇಲೆ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಆ ಥರ ಹೇಳಿಬಿಟ್ರು ಅಂತಂದರೆ ಕಷ್ಟ ಆಗುತ್ತೆ. ಸೊ ಅದನ್ನು ಕೂಡ ಸ್ವಲ್ಪ ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ಅವರು ಸಂಪೂರ್ಣವಾಗಿ ನಮಗೆ ಎಷ್ಟು ಅಡಿ ಬೇಕಲ್ವ ಅಷ್ಟು ಅಡಿ ಸಂಪೂರ್ಣವಾಗಿ ಹೊಡೆದಾದ್ಮೇಲೆ ಪೈಪ್ ಹಾಕ್ತೀನಿ ಅಂತ ಹೇಳಿದರೆ ಅಲ್ಲಿ ಭೂಮಿ ಅದರ ಆಗುತ್ತೆ, ಅಥವಾ ಆ ಹೋಲ್ ಏನಿರುತ್ತಲ್ಲ, ಪೈಪಿನ ಹೋಲ್ ಏನಿರುತ್ತಲ್ಲ, ಅದು ಅಗಲ ಆಗಿಬಿಡತ್ತೆ. ಸೊ ಅದರಿಂದ ಕೂಡ ನಮಗೆ ಜಾಸ್ತಿ ದಿನ ಬಾಳಿಕೆ ಬರಲ್ಲ, ಅಂದರೆ ಪೈಪ್ಗಳು ಅಗಲಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಇವನ್ನೆಲ್ಲನೂ ಕೂಡ ಮೈಂಡಲ್ಲಿ ಇಟ್ಕೋಬೇಕು. ಹಾಗೆ ರೇಟ್ ವಿಷಯನೂ ಕೂಡ ಅಷ್ಟೇ, ಮೊದಲೇ ನೀವು ಮಾತಾಡ್ಕೊಂಡಿರಬೇಕು. ಹಾಗೆಯೇ ಹೊರಗಡೆ ಎಲ್ಲಿ ಬೇರೆ ಕಡೆ ಎಷ್ಟೆಷ್ಟು ನಡೀತಾ ಇದೆ ಅನ್ನುವಂಥ ವಿಚಾರನೂ ಕೂಡ ಮೊದಲೇ ತಿಳ್ಕೊಂಡಿರಬೇಕು. ನಮಗೆ ಇವ್ರು ಜಾಸ್ತಿ ಹೇಳ್ತಾರೆ ಅಥವಾ ಕಮ್ಮಿ ಹೇಳ್ತಾ ಇದ್ದಾರೆ, ಅಥವಾ ಮಾರ್ಕೆಟಲ್ಲಿ ಇವಾಗ ಸದ್ಯದಲ್ಲಿ ಏನಿದೆ ಅದನ್ನೇ ಹೇಳ್ತಾ ಇದ್ದಾರಾ ಏನು ಅನ್ನುವಂಥದ್ದನ್ನು ಕೂಡ ಸ್ವಲ್ಪ ನೋಡ್ಕೋಬೇಕು. ಅದ್ರ ಜೊತೆಗೆ ಪಾಯಿಂಟನ್ನು ಹಿಡಿಯುವಂಥವ್ರು ಯಾರು ಜಾಸ್ತಿ ಪಾಯಿಂಟನ್ನು ಹಿಡಿದ್ಬಿಟ್ಟು ಸಕ್ಸಸ್ಫುಲ್ ಆಗಿರತ್ತಲ್ವ. ಸೊ ಅಂಥ ವ್ಯಕ್ತಿಗಳ ಕಡೆಯಿಂದನೇ ನೀವು ಪಾಯಿಂಟನ್ನು ಹಿಡಿಸುವಂಥದ್ದನ್ನು ಮರಿಬೇಡಿ. ಎಲ್ಲರೂ ನಾನು ಪಾಯಿಂಟ್ ಹಿಡಿತೀನಿ ಅಂತ ಬರ್ತಾರೆ, ಬಟ್ ಪಾಯಿಂಟ್ ಹಿಡಿದಿದ್ದೆಲ್ಲವೂ ಕೂಡ ಎಲ್ಲದೂ ಕೂಡ ಸಕ್ಸಸ್ ಆಗಿರಲ್ಲ. ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಅದನ್ನು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಪಾಯಿಂಟನ್ನು ಹಿಡಿಸ್ಬೇಕಾಗತ್ತೆ. ಆ ಪಾಯಿಂಟ್ ಹಿಡಿಸಿದಾಗ ಅದು ಸಕ್ಸಸ್ಫುಲ್ ಆಗಬೇಕು. ನಮಗೂ ಕೂಡ ಅಷ್ಟೇ, ಲಕ್ಷಾಂತರ, ಈಗ 50, 60, 70 ಸಾವಿರ ರೂಪಾಯಿ ನಾನು ಅಮೌಂಟ್ ಹಾಕಿರ್ತೀವಿ ಬೋರನ್ನು ಹೊಡೆಸ್ಲಿಕ್ಕೆ. ಸೊ ಅಷ್ಟು ಅಮೌಂಟನ್ನು ಹಾಕಿದಾಗ ಅದು ಅಮೌಂಟು ನಮ್ಮದು ಕಷ್ಟಪಟ್ಟು ದುಡ್ದಿರೋ ಅಮೌಂಟ್ ಅಲ್ವಾ. ಸೊ ಅದೇನಾದರೂ ಸ್ವಲ್ಪ ಏನಾದರೂ ಫೇಲ್ಯೂರ್ ಆಗಿಬಿಡ್ತು ಅಂತಂದರೆ ತುಂಬಾ ಬೇಜಾರಾಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ನೀವು ಹೊಲದಲ್ಲಿ ಹೊಡೆಸ್ತಾ ಇದ್ದೀರಾ, ಅಥವಾ ನಿಮ್ಮ ಗದ್ದೆಯಲ್ಲಿ ಹೊಡೆಸ್ತಾ ಇದ್ದೀರಾ, ಅಥವಾ ಮನೆಗೆ ಸಂಬಂಧಪಟ್ಟಾಗಿ ಹೊಡೆಸ್ತಾ ಇದ್ದೀರಾ, ಎಲ್ಲೋ ಬೋರ್ ಹೊಡೆಸ್ರಿ, ಆವಾಗ ನೀವು ಸ್ವಲ್ಪ ಇವನ್ನೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗತ್ತೆ. ಪಾಯಿಂಟನ್ನು ಹಿಡಿಸುವಾಗಲೂ ಕೂಡ ಅಷ್ಟೇ. ಹಾಗೆ ನೀವೇನಾದರೂ ಪಾಯಿಂಟ್ ಹಿಡಿಸುವಂಥ ಪ್ಲೇಸಲ್ಲಿ, ಅಂದರೆ ಆ ಸೈಟು ಅಥವಾ ಗದ್ದೆ ಹೊಲದಲ್ಲಿ ಏನಾದರೂ ಯಾವುದಾದ್ರೂ ದೇವರಿತ್ತು ಅಂತ ಹೇಳಿದ್ರೆ, ಆ ದೇವರನ್ನು ಮೊದಲು ಶಾಂತಿ ಮಾಡೋದನ್ನು ಮರಿಬಾರ್ದು. ಆ ದೇವರನ್ನು ಶಾಂತಿ ಮಾಡಲಿಲ್ಲ ಅಂದರೂ ಕೂಡ ನೀರು ಬಿಟ್ಕೊಡಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ದೇವರು ಏನಾದರೂ ಇತ್ತು ಅಂದರೆ, ಅಲ್ಲಿ ಸುತ್ತಮುತ್ತ ಯಾವುದಾದ್ರೂ ದೇವರಿತ್ತು ಅಂತ ಹೇಳಿದರೆ, ನಿಮ್ಮ ಸೈಟ್ ಗದ್ದೆ ಪಕ್ಕದಲ್ಲಿ ದೇವರಿತ್ತು ಅಂತಂದರೆ ಅದನ್ನು ಫಸ್ಟು ಶಾಂತಿ ಮಾಡಬೇಕು. ಶಾಂತಿ ಮಾಡಿಬಿಟ್ಟೆ ಅಂದರೆ ಹಣ್ಣು ಕಾಯಿ ಅಭಿಷೇಕ ಏನೋ ಒಂದು ಮಾಡಿಬಿಟ್ಟು ಆಮೇಲೆ ನೀವು ಬಂದುಬಿಟ್ಟು ಬೋರನ್ನು ಸ್ಟಾರ್ಟ್ ಮಾಡಬೇಕು. ಸೊ ಇದನ್ನು ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ. ಇದು ನನಗೆ ಒಬ್ಬರು ನಮ್ಮ ಸ್ವಾಮೀಜಿಯವರು ಹೇಳಿರುವಂಥದ್ದು. ಸೊ ಅದಕ್ಕೆ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ. ಓಕೆ, ಇವೆಲ್ಲ ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಬೋರ್ ಹೊಡೆಸುವಾಗ ನೋಡಬೇಕಾದಂಥ ವಿಷಯಗಳು. ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.